ಓಕೆ, ಮುಖ್ಯಮಂತ್ರಿ ವಿಚಾರ ಆಮೇಲೆ ಹೇಳ್ತೀನಿ. ಈ ಮಹಾಲಕ್ಷ್ಮಿದು ಕೊಲೆ ಆಯ್ತಲ್ಲ ಬೆಂಗಳೂರಿನಲ್ಲಿ, ವೈಯಾಲಿ ಕಾವಲ್ನಲ್ಲಿ. ಆ ಮಹಾಲಕ್ಷ್ಮಿ ಕೆಲಸ ಮಾಡ್ತಾಯಿದ್ಲು, ಗಂಡನನ್ನು ಬಿಟ್ಟು ಸಪ್ರೇಟ್ ಆಗಿದ್ದರು. ಆಮೇಲೆ ಅಶ್ರಫ್ ಅನ್ನೋ ಹುಡುಗನ ಜೊತೆ ಒಂದು ರೀತಿಯಲ್ಲಿ ಲವ್ ಇತ್ತು. ಆ ನಂತರ ಅದು ಕೂಡ ದೂರವಾದರು. ಆಮೇಲೆ ಅಲ್ಲಿಯ ಫ್ಯಾಕ್ಟ್ರಿಯ ಲೀಡ್ರ್ ಜೊತೆ ಇತ್ತು, ಅಂದರೆ ಮುಕ್ತಿ ರಂಜನ್. ಆತ ಈಗ ಸುಸೈಡ್ ಮಾಡ್ಕೊಂಡಿದ್ದಾನೆ, ಆತನೇ ಕೊಲೆ ಮಾಡಿದ್ದು ಅಂತ. ಇನ್ನು ಕೆಲವು ಫಿಂಗರ್ ಪ್ರಿಂಟ್ ಯಾರ್ದು, ಇದರ ಬಗ್ಗೆ ಎಲ್ಲ ಮಾಹಿತಿಗಳಿದೆಯಲ್ವಾ. ಈಗ ಆ ಮುಕ್ತಿರಂಜನ್ ಏನು ಕೊಲೆ ಆಗಿದ್ದಾನೆ, ಅಥವಾ ಸುಸೈಡ್ ಮಾಡ್ಕೊಂಡಿದ್ದಾನೆ, ಈಗ ಬಹುತೇಕ ಅವನೇ ಮಾಡಿರ್ಬೋದು ಅಂತೇಳಿ ಸ್ವಲ್ಪ ಪತ್ರದಲ್ಲೆಲ್ಲ ಬರೆದಿದ್ದಾನೆ. ಈಗ ಅವನ ಕುಟುಂಬಸ್ಥರೊಂದು ಆರೋಪ ಮಾಡ್ತಾ ಇದ್ದಾರೆ. ಏನು, ಈ ಮಹಾಲಕ್ಷ್ಮಿ ಮುಕ್ತಿರಂಜನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು. ಹನಿ ಟ್ರ್ಯಾಪ ಗೊತ್ತಿಲ್ಲ. ಮಹಾಲಕ್ಷ್ಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಯಾವ ಕಾರಣಕ್ಕಾಗಿ ಕೊಲೆ ನಡೆಯಿತು, ಆರೋಪಿ ಮುಕ್ತಿ ಕುಟುಂಬಸ್ಥರು ಹೇಳೋದೇನು? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ನಮ್ಮಲ್ಲಿ ಇದರಷ್ಟು ಅಪ್ಡೇಟ್ ಯಾರೂ ಕೊಟ್ಟಿಲ್ಲ. ಇವತ್ತು ಬೆಳಗಿನಿಂದಲೇ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಸುನಿಲ್ ಧರ್ಮಸ್ಥಳ ನಿರಂತರವಾಗಿ ದೃಶ್ಯಾವಳಿಗಳನ್ನು ಕೂಡ ಕೊಡ್ತಾ ಇದ್ರು. ಬಹುಶಃ ಇಡೀ ಕರ್ನಾಟಕದಲ್ಲಿ ರಿಪಬ್ಲಿಕ್ ಕನ್ನಡ ಅಪ್ಡೇಟ್ ಮಾಡ್ದಂಗೆ ಈ ಸುದ್ದಿಯನ್ನು ಯಾರೂ ಅಪ್ಡೇಟ್ ಮಾಡ್ತಾ ಇಲ್ಲ, ನಾವು ಮಾತ್ರ ಮಾಡ್ತಾ ಇದ್ದೀವಿ. ಮಹಾಲಕ್ಷ್ಮಿ ಕೊಲೆಗೆ ಕಾರಣವಾಯ್ತಾ ಹಣಕಾಸು? ವೆರಿ ಸಿಂಪಲ್ ಲಾಜಿಕಲ್ ಹೇಳ್ಬಿಡ್ತೀನಿ. ಅವರ ಆರೋಪದ ಪ್ರಕಾರ ಈ ಮುಕ್ತಿರಂಜನ್ಗೆ ಒಂದು 40,000 ರೂಪಾಯಿ ಸಂಬಳ ಇದೆ. ಓಕೆ, ಇವರಿಬ್ಬರ ನಡುವಿನ ಯಾವುದೋ ಸಂಬಂಧದ ವಿಡಿಯೋ ಇದೆಯೋ ಆಡಿಯೋ ಇದೆಯೋ ಗೊತ್ತಿಲ್ಲ. ಅವಳು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು ಇವನನ್ನು. ಹಾಗಾಗಿ 40,000 ಸಂಬಳ ಇದ್ದರೂ ಕೂಡ ಆ 37,000 ಅವಳು ಪಡ್ಕೋತಾ ಇದ್ಲಂತೆ. 2ರಿಂದ 3,000 ಮಾತ್ರ ಮುಕ್ತಿರಂಜನ್ಗೆ ಕೊಡ್ತಾ ಇದ್ಲಂತೆ. ಏನೋ ಅವಳ ಬಳಿ ಒಂದು ಅಸ್ತ್ರ ಇತ್ತಂತೆ, ಬೆದರಿಸ್ತಾ ಇದ್ಲಂತೆ ಇವನನ್ನು. 1 ಲಕ್ಷ ಕೊಡು ಅಂತ ಕೇಳಿದ್ಲಂತೆ. ಆತ ಅದನ್ನು ತನ್ನ ತಾಯಿಗೂ ಹೇಳಿದ್ನಂತೆ. ಕೊನೆಗೆ ಕಿರಿಕಿರಿ ತಾಳಲಾರದೆ ಕೊಂದನಂತೆ. ಅಂತೆ ಕಂತೆ ಅವರ ಸೈಡಿಂದ ಹೇಳ್ತಿರೋದು ನಾನು. ಇದು ಸತ್ಯವೋ ಸುಳ್ಳೋ ತನಿಖೆಯಿಂದ ಗೊತ್ತಾಗಬೇಕು. ಮಹಾಲಕ್ಷ್ಮಿ ಕೊಲೆಗೆ ಕಾರಣವಾಯ್ತಾ ಹಣಕಾಸು? ಮಹಾಲಕ್ಷ್ಮಿ ಮುಕ್ತಿರಂಜನ್ ನಡುವೆ ಜಟಾಪಟಿ ನಡೆಯಿತಾ? 16 ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಪ್ರಕರಣ. ಮುಕ್ತಿ ದುಡಿದ ಹಣವನ್ನು ಮಹಾಲಕ್ಷ್ಮಿ ಕಿತ್ತುಕೊಳ್ತಾ ಇದ್ದಳಂತೆ. 30-40,000 ಸಂಬಳದಲ್ಲಿ 2ರಿಂದ 3,000 ಮಾತ್ರ ಅವನಿಗೆ ಕೊಡ್ತಾ ಇದ್ದಳಂತೆ. ಆತ್ಮಹತ್ಯೆ ಮಾಡಿಕೊಂಡ ಮುಕ್ತಿ ಕುಟುಂಬಸ್ಥರ ಆರೋಪ. ಒಡಿಶಾದ ಭದ್ರಕ್ ಜಿಲ್ಲೆಯ ಆರಡಿ ಗ್ರಾಮದಲ್ಲಿರುವ ಕುಟುಂಬ ಈ ಆರೋಪವನ್ನು ಮಾಡಿದೆ. ಕೇಳಿಸ್ಕೊಳ್ಳಿ. कहला मुझे झीटा फेर बहुत पड़ जाइए, भूल कर दे से मो तो टंकाटे रखे दौने मु दरमा पाइमी 30-40,000 दरमा पाइमी सब खाईदब नहीं जीव। आज 5,000 दिए 3,000 दिए लास्ट पर कहला मत 1,00,000 टंका नदेने तो छाड़ीमी नहीं। मु 1,00,000 टंका कौट आनी देवी बिरियानी खाइमी दिए न तो केसर देमी तो फसेमी तो रखी नहीं। मुझे एमतीका है तू पड़े आलु नहीं रिजाइन मार देगी। कहला मु रिजाइन मारिमी किमिति तू हालो होली कर केस बास करदेव मुझे फेरी पारिमी ना। मुझे डरे ये करनी मु पड़गनी ता फेर मुझे जानी पारिनी बयस अनुपातर से भयरे ए काम कर देछि बोली कहछन्ती। हां बयस अनुपातर मु जानी पारिनी पछर भाबिनी मो बापू माँ केते कष्ट करथले पैसा दे पारुनी भाई मानू पढ़ी पाइने तेणुक देखनी पिछा जाने गोटे पैसा मो तो रखेदेव नहीं बास आई पारे तेणुक बाध्य काम कर से बो मुझे भूल काम कर दे मो पैसा पत्र सब नहीं गला। अच्छा सोना हार गोटे कर बेकर पकड़ा लगी मुझे कही गोटे बाहर कर गोटे चेन कर बेकर पकई जी कौटी जी मागे से गोटे चेन कर नहीं गला मुदी गोटे करला मैंने कहीं काम कलु कहला से काम कहला मुझे झीटा फेर बहुत पड़ जाइए, भूल कर दे से मो तो टंकाटे रखे दौने मु दरमा पाइमी 30-40,000 दरमा पाइमी सब खाईदब। ये घटना तो सारे सी पिला आम पाख पड़िशा हम सी 10 वर्ष खंडे आसु नाला 2 वर्ष तले जो पंचायत इलेक्शन है से आसला गोटे दिन रहा तापर दिन इलेक्शन पर दिन पलैला ता माँ कह कथा मंगलवार दिन रातिर आसी पुणी बहुत 4टारू पलैची आ
ଆଉ ବହୁତ ଆମେ ଉଠିଲା ବେଳକୁ ଗାଁର ଏଇ କଥା ହଲା ହେଇଗଲା ଯିଏକି ସେ ତାର ସୁସାଇଡ୍ କରିଦେଇଛି ଆଉ। ଏ ଘଟଣା ବିଷୟରେ ତଥ୍ୟ ତ ହେଉଛି ଯାହା ଶୁଣିବା କଥା ତାଙ୍କ ଇଏ କତରୁ ସେ ଯେଉଁ ଝିଅଟାକୁ ବ୍ଲାକମେଲିଂ କରୁଥିଲା। ଇଏ ଯାହା ରୋଜଗାର କରେ ସେ ତାର ତାକୁ ସେଠି ଦେଇଦିଏ। ରୋଜଗାର ପତ୍ର ଯାହା କଲା ସବୁ ସେ ଝିଅ ତାର ନେଇଗଲା। ଆକୁ ଆଉ ଟଙ୍କାଟା ଦେଲାନି। ତା ଭିତରେ ତାଙ୍କର ବୋଧେ ଦ୍ୱନ୍ଦ୍ୱଟା କିଛି ସୃଷ୍ଟି ହେଇଛି ଏଇ ପଇସା କୋଡ଼ି ବାବଦ ନେଇକି ରୋଜଗାର ପତ୍ର ନେଇକି। ଆଉ ତାକୁ ଲାଷ୍ଟ ବେଳକୁ ବୋଧେ ଏଇଆ କରିଛି ବୋଲି ଜାଣିବା କଥା ଆଉ। ଏ ଘଟଣା ତ ସାର୍ ସିଏ ପିଲା ହେଉଛି ଆମ ପାଖ ପଡ଼ିଶା ହେବ। ସିଏ 10 ବର୍ଷ ଖଣ୍ଡେ ହେଲା ଆସୁନଥିଲା। ଆଉ 2 ବର୍ଷ ତଳେ ଯେଉଁ ପଞ୍ଚାୟତ ଇଲେକ୍ସନ୍ ହେଲା ସେ ಈಗ ಅವರ ತಾಯಿ ಮತ್ತು ಅವರ ಅಕ್ಕಪಕ್ಕದವರು ಹೇಳೋ ಪ್ರಕಾರ, ಅವರ ಹೇಳಿಕೆ ಪ್ರಕಾರ ಈಕೆ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು, ಅವನ ಹಣ ಕಿತ್ಕೊತಾ ಇದ್ಲು. ಆಮೇಲೆ ಯಾವುದೋ ಒಂದು ಕ್ಲಿಪ್ಪಿಂಗ್ ಇದ್ದಿರೋ ಗೊತ್ತಿಲ್ಲ, ಒಂದು ರೀತಿಯಲ್ಲಿ ಹನಿ ಟ್ರ್ಯಾಪ್ ಥರ ಮಾಡ್ಕೊಂಡಿದ್ದಾಳೋ, ಅವರ ದೈಹಿಕ ಸಂಬಂಧದ ವಿಡಿಯೋ ಮಾಡ್ಕೊಂಡು ಗೊತ್ತಿಲ್ಲ. ಅವರ ಆರೋಪ ಮಾಡೋ ರೀತಿ ಹಂಗಿದೆ. 1 ಲಕ್ಷ ಕೊಡು 1 ಲಕ್ಷ ಕೊಡು ಅಂತ ಕೇಳ್ತಾ ಇದ್ಲು. ಇವನಿಗೆ ದಾರಿ ಕಾಣದಾಗಿದೆ, ಹತ್ಯೆ ಮಾಡಿದ್ದಾನೆ ಅಂತ ತಾಯಿ ಒಂದು ರೀತಿಯಲ್ಲಿ ಒಪ್ಕೋತಾ ಇದ್ದಾರೆ. ಅದು ಪೊಲೀಸರು ಹೇಳಬೇಕು. ಅವರ ತಾಯಿಯ ಸೈಡ್ ಏನು ಹೇಳಿದ್ದಾರೆ ಅದನ್ನು ನಾವು ನಿಮಗೆ ಕೇಳಿಸಿದ್ವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.